தாமரை இலையில தண்ணியே ஒட்டாது. தமிழக மக்கள் மட்டும் தாமரை மேல தண்ணி கூட ஒட்டாது. எப்படி தமிழக மக்கள் ஒட்டுவாங்க? போன முறை பாரதிய ஜனதா கட்சி தலைமையிலான தேசிய ஜனநாயக கூட்டணி அண்ணன் ஏசி சண்முகம் உட்பட எல்லா தலைவரும் இணைந்து தமிழகத்துல 18% மக்கள் தேசிய ஜனநாயக கூட்டணிக்கு ஓட்டு போட்டாங்க. இவங்க என்ன ஓங்கோல் இருந்து வந்தவர்களா? தமிழக மக்கள் தானே. ತಮಿಳುನಾಡಿನ ರಾಜಕಾರಣದಲ್ಲಿ ಇದೀಗ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷ ಅಬ್ಬರಿಸುತ್ತಿದೆ. ಅದು ಎಷ್ಟರ ಮಟ್ಟಿಗೆ ರಣಕೇಕೆ ಹಾಕ್ತಿದೆ ಎಂದ್ರೆ ಮಧುರೈನಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮಕ್ಕೆ ಪಂತು ಸೇರಿದ್ದ ಜನಸ್ತೋಮ ಅಕ್ಷರಶಃ ವಿಪಕ್ಷಗಳನ್ನ ಕಂಗಿಡಿಸುತ್ತಿದೆ. ಆದ್ರೆ ಇವರೆಲ್ಲರೂ ಮತ ಹಾಕ್ತಾರ, ಅಭಿಮಾನಕ್ಕಷ್ಟೇ ಬಂದಿದ್ದಾರ? ಇದೆಲ್ಲವೂ ಸಹ ದ್ರಾವಿಡ ನೆಲದ ಮತದಾರ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತು ಮಾಡಿಕೊಡಲಿದ್ದಾನೆ. ಆದ್ರೆ ರಾಜಕೀಯದ ಪುಟ್ಟ ಪುಟ್ಟ ಹೆಜ್ಜೆ ಇಡುವಾಗಲೇ ವಿಜಯ್ ಈ ದೇಶದ ಪ್ರಧಾನಿ ಮೋದಿ ಅವರನ್ನ ಹಾಗೂ ಅವರ ಪಕ್ಷವನ್ನ ಟಾರ್ಗೆಟ್ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ಇಷ್ಟು ದಿನ ಬಿಜೆಪಿ ಜೊತೆ ವಿಜಯ್ ಟಿವಿಗೆ ಕೂಡ ಮೈತ್ರಿ ಮಾಡಿಕೊಳ್ಳಬಹುದು ಎಂದೇ ಅಂದಾಜು ಮಾಡಲಾಗಿತ್ತು. ಆದ್ರೆ ವೇದಿಕೆ ಮೇಲೆ ಖುದ್ದು ವಿಜಯ್ ಆಡಿದ ಮಾತುಗಳು ತಮ್ಮ ರಾಜಕೀಯ ನಿರ್ಧಾರ ಎಂತದ್ದು ಅನ್ನೋದನ್ನ ತಿಳಿಸಿದ್ದಾರೆ. ಕಮಲದ ಹೂವಿನ ಮೇಲೆಯೇ ಒಂದು ಹನಿ ನೀರು ನಿಲ್ಲೋದಿಲ್ಲ. ಇನ್ನು ತಮಿಳರು ಕಮಲವನ್ನ ಹೇಗೆ ಬಯಸುತ್ತಾರೆ, ಅದ್ಯಾವ ಲೆಕ್ಕಾಚಾರದಲ್ಲಿ ಮತ ಹಾಕಬಲ್ಲರು ಅನ್ನೋ ಮೂಲಕ ತಮಿಳುನಾಡು ಬಿಜೆಪಿ ಘಟಕವನ್ನು ಗೇಲಿ ಮಾಡಿದ್ರು ಟಿವಿಕೆ ಮುಖ್ಯಸ್ಥ ವಿಜಯ್. ಈ ವಿಚಾರಕ್ಕೆ ಇದೀಗ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ದ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಮಹತ್ವದ ಸಾಕ್ಷಿ ಒದಗಿಸಿದ್ದಾರೆ. 2018ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ 18% ಮತ ಹಾಕಿದ್ರು. ಹಾಗಿದ್ರೆ ಅವರೆಲ್ಲರೂ ಬೇರೆ ರಾಜ್ಯದಿಂದ ಬಂದವ್ರೆ, ಎಲ್ಲ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನಂತ ಸಂಬಂಧಿಕರಲ್ಲವೇ ಅನ್ನೋ ಮೂಲಕ ಖಡಕ್ ಮೆಸೇಜ್ ರವಾನಿಸಿದ್ದಾರೆ. ಅತ್ತ ಪ್ರಧಾನಿ ಮೋದಿ ಕೂಡ ವಿಜಯ್ ಅವರ ಈ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದು 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಕಮಲಕ್ಕೆ ಮಹತ್ವದ ಫಲಿತಾಂಶ ಸಿಗುವಂತಹ ವಾತಾವರಣ ಹಾಗೂ ರಣತಂತ್ರವನ್ನು ರೂಪಿಸುವುದಕ್ಕೆ ಪ್ಲಾನ್ ಸಿದ್ಧಪಡಿಸಲು ನಿರ್ದೇಶನ ನೀಡಿದ್ದಾರೆ ಎನ್ನಲಾಗ್ತಿದೆ. ರಾಜಕಾರಣದಲ್ಲಿ ಯಾವುದು ಶಾಶ್ವತವೂ ಅಲ್ಲ, ಅಸಾಧ್ಯ ಅನ್ನೋ ಮಾತೂ ಇಲ್ಲ. ಆದ್ರೆ ದ್ರಾವಿಡರ ನೆಲದ ರಾಜಕಾರಣದಲ್ಲಿ ರಾಷ್ಟ್ರೀಯ ಪಕ್ಷಗಳು ಪೋಷಕ ಪಾತ್ರಧಾರಿಗಳೇ ವಿನಃ ನಾಯಕರಾಗಿ ಕಂಡು ಸಾಕಷ್ಟು ವರ್ಷಗಳೇ ಆಗಿವೆ. ಈ ಸಲ ಈ ಆಟವನ್ನೇ ಬದಲಿಸ್ತಾರಾ ಅಣ್ಣಾಮಲೈ ಮೋದಿಗೆ? ಕಾಮೆಂಟ್ ಮಾಡಿ ತಿಳಿಸಿ.